ಎಲ್ರಿಗೂ ನಮಸ್ಕಾರ. ಕರಾವಳಿ ಸ್ವಾದಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶೇಂಗಾ ಲಡ್ಡು ಅಥವಾ ಕಡಲೆ ಬೀಜದ ಲಡ್ಡುನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಬ್ಬಕ್ಕೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಈ ಲಡ್ಡು ತುಂಬಾ ಚೆನ್ನಾಗಿರುತ್ತೆ. ಒಂದು 15ರಿಂದ 20 ನಿಮಿಷಕ್ಕೆಲ್ಲ ಮಾಡ್ಕೊಳ್ಬಹುದು. ಬೆಲ್ಲ ಮತ್ತು ಶೇಂಗಾ ಎರಡು ಪದಾರ್ಥ ಇದ್ದರೆ ಸಾಕು. ಈ ಲಡ್ಡುನ ತುಂಬಾ ಸುಲಭದಲ್ಲಿ ಮಾಡ್ಕೊಳ್ಬಹುದು. ತಿನ್ನಲಿಕ್ಕೆ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ಬನ್ನಿ ಈ ರುಚಿಯಾದ ಶೇಂಗಾ ಲಡ್ಡು ಅಥವಾ ಕಡಲೆ ಬೀಜದ ಲಡ್ಡುನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕಡಲೆ ಬೀಜನ ಹುರ್ಕೊಳ್ಳಿಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು 1.5 ಕಪ್ ಆಗುವಷ್ಟು ಕಡಲೆ ಬೀಜ ಅಥವಾ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಬೇಕು. ಸೀರಿಸ್ಲಿಕ್ಕೆ ಹೋಗಬೇಡಿ. ಒಂದು 8ರಿಂದ 12 ನಿಮಿಷ ಆದರೂ ಕಡಲೆ ಬೀಜನ ನೋಡಿ ಈ ರೀತಿ ತಿರ್ಗಿಸ್ತಾನೆ ಹುರ್ಕೊಳ್ಳಿ. ಹೀಗೆ ಹುರಿಯೋದ್ರಿಂದ ಒಂದೇ ಕಡೆ ಕಪ್ಪಗಾಗಲ್ಲ. ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಸಿಪ್ಪೆಲ್ಲ ಬಿಟ್ಕೊಳ್ಬೇಕು. ಈ ರೀತಿ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಸೀರಿಸ್ಲಿಕ್ಕೆ ಹೋಗಬೇಡಿ, ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಹೀಗೆ ಇದನ್ನು ಹುರ್ಕೊಂಡು ಒಂದು ಪ್ಲೇಟಿಗೆ ಹಾಕಿ ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ಚೆನ್ನಾಗಿ ತಣಿದ್ಮೇಲೆ ಕೈಯಿಂದ ನೋಡಿ ಈ ರೀತಿ ಕಡಲೆ ಬೀಜನ ಪ್ರೆಸ್ ಮಾಡಿಕೊಂಡು ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ಕಡಲೆ ಬೀಜನ 2 ಭಾಗ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬಾರ್ದು. ಈ ರೀತಿ ಕೈಯಿಂದ ಮಾಡೋದು ಕಷ್ಟ ಅನಿಸಿದರೆ ಲಟ್ಟಣಿಗೆಯಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು 2 ಭಾಗನ ಮಾಡಿ ನಂತರ ಸಿಪ್ಪೆನ ಸಪ್ರೇಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಸಿಪ್ಪೆನ ಸಪ್ರೇಟ್ ಮಾಡಿ ನಾನಿವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಒಂದು ಪ್ಲೇಟ್ಗೆ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ಲಡ್ಡು ಮಿಶ್ರಣ ಪ್ಲೇಟ್ಗೆ ಅಂಟ್ಕೋಬಾರ್ದು ಅಂತ ಎಣ್ಣೆ ಸಹ ಹಚ್ಕೊಳ್ಬಹುದು. ಹೀಗೆ ತುಪ್ಪನ ಹಚ್ಚಿ ಇದನ್ನ ಇವಾಗ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಪಾಕ ಮಾಡ್ಕೊಳ್ಳಿಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು 1 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಬೆಲ್ಲನ ಕರಗ್ಲಿಕ್ಕೆ ಬಿಡ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ಸೋಸೆ ಹಾಕ್ಕೊಳ್ಬೇಕು. ಬೆಲ್ಲದಲ್ಲಿ ಕಸೇನಾದರೂ ಇರುತ್ತಂತ ಸೋಸೆ ಹಾಕ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿದ್ರೆ ಹಾಗೇನೆ ಡೈರೆಕ್ಟಾಗಿ ಹಾಕ್ಕೊಳ್ಬಹುದು. ನಾನಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. 1.5 ಕಪ್ ಶೇಂಗಾ ಅಥವಾ ಕಡಲೆ ಬೀಜಕ್ಕೆ 1 ಕಪ್ ಆಗುವಷ್ಟು ಬೆಲ್ಲ ಹಾಕಿದ್ದೀನಿ. ಸಿಹಿ ಸ್ವಲ್ಪ ಜಾಸ್ತಿ ಬೇಕಾದರೆ ಬೆಲ್ಲದ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬಹುದು. ನೋಡಿ ಈ ರೀತಿ ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ಒಂದು ಪ್ಯಾನಿಗೆ ಇದನ್ನು ಸೋಸಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಬೆಲ್ಲ ಸೋಸಿ ಹಾಕ್ಕೊಳ್ಳೋದ್ರಿಂದ ಚಿಕ್ಕ ಚಿಕ್ಕ ಕಲ್ಲು ಅಥವಾ ಕಸೇನಾದರೂ ಇದ್ದರೆ ಸಪ್ರೇಟ್ ಮಾಡ್ಕೊಳ್ಬಹುದು. ನಂತರ ಬೆಲ್ಲನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಈ ರೀತಿ ತಿರುಗಿಸ್ತಾನೆ ಕುದಿಸ್ಕೊಳ್ಳಿ. ಪಾಕ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂದರೆ ಪಾಕ ತೆಳ್ಳಗಾದರೆ ಲಡ್ಡು ಸರಿಯಾಗಿ ಅಂಟ್ಕೊಳ್ಳಲ್ಲ. ಹಾಗೆ ಪಾಕ ಗಟ್ಟಿ ಆದರೆ ಲಡ್ಡು ಕೂಡ ಗಟ್ಟಿಯಾಗಿಬಿಡತ್ತೆ. ಹಾಗಾಗಿ ಪಾಕನ ಸರಿಯಾಗಿ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಪಾಕ ಆಗಿದೆ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ತೊಗೊಂಡು ಸ್ವಲ್ಪ ಪಾಕನ ಈ ರೀತಿ ಪ್ಲೇಟಲ್ಲಿ ಹಾಕಿ ನೋಡಿ ಪಾಕ ಹಾಕಿದ ತಕ್ಷಣ ಹರಡ್ಕೊಳ್ತಾ ಇದೆ. ಇದು ಹರಡ್ಕೊಳ್ಬಾರ್ದು. ಒಂದೇ ಕಡೆ ನಿಂತ ಜಾಗದಲ್ಲಿ ನಿಂತ್ಕೊಳ್ಬೇಕು. ಮತ್ತು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೊಳ್ಳಿ. ಮತ್ತು ಈ ರೀತಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಮತ್ತೆ ಇದೇ ರೀತಿ ಪ್ಲೇಟಲ್ಲಿ ಸ್ವಲ್ಪ ಪಾಕನ ಹಾಕಿ ಚೆಕ್ ಮಾಡ್ಕೊಳ್ಬೇಕು. ನೋಡಿ ಪಾಕ ಹಾಕಿದ ತಕ್ಷಣ ಒಂದೇ ಜಾಗದಲ್ಲಿ ನಿಂತ್ಕೊಳ್ತಾ ಇದೆ, ಹರಡ್ಕೊಂಡಿಲ್ಲ. ಕೈಯಿಂದ ನೋಡಿ ಈ ರೀತಿ ಉಂಡೆ ಕಡ್ದಾಗ ಇದು ಉಂಡೆ ಆಗಬೇಕು, ಗಟ್ಟಿ ಬಾಲ್ ರೀತಿ ಆಗಬೇಕು. ಮೇಲಿಂದ ಪಾಕನ ಪ್ಲೇಟಲ್ಲಿ ಹಾಕಿದಾಗ ಟಕ್ ಅಂತ ಸೌಂಡ್ ಬರಬೇಕು ಅಥವಾ ಕೈಯಿಂದ ಕಟ್ ಮಾಡಿದಾಗ ಕಟ್ ಆಗಬೇಕು. ಈ ರೀತಿ ಗಟ್ಟಿಯಾಗಿ ಪಾಕನ ಮಾಡ್ಕೊಳ್ಬೇಕು. ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿ, 1ರಿಂದ 2 ಚಮಚ ಆಗುವಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಏಲಕ್ಕಿ ಪುಡಿ ಮತ್ತು ತುಪ್ಪ ಆಪ್ಷನಲ್, ಹಾಕಲೇಬೇಕಂತೇನಿಲ್ಲ. ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬಹುದು. ಬರೀ ಬೆಲ್ಲ ಮತ್ತು ಕಡಲೆ ಬೀಜನ ಹಾಕಿ ಲಡ್ಡುನ ಮಾಡ್ಕೊಳ್ಬಹುದು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬೇಗ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಟವ್ನ ಆಫ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ತಣಿಲಿಕ್ಕೆ ಬಿಡಬೇಡಿ. ಬಿಸಿ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಬೀಜಕ್ಕೆ ಬೆಲ್ಲದ ಪಾಕಲೆ ಚೆನ್ನಾಗಿ ಹಿಡ್ಕೊಳ್ಬೇಕು. ಗಟ್ಟಿ ಆದರೆ ಸರಿಯಾಗಿ ಅಂಟ್ಕೊಳ್ಳಲ್ಲ. ನೋಡಿ ಈ ರೀತಿ ಬಿಸಿ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕಡಲೆ ಬೀಜಕ್ಕೆ ಬೆಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನಂತರ ಇದನ್ನು ತುಪ್ಪ ಹಚ್ಚಿಟ್ಟಿದ್ರೆ ಆ ಪ್ಲೇಟಿಗೆ ಹಾಕಿ 1ರಿಂದ 2 ನಿಮಿಷ ಹಾಗೆ ಬಿಟ್ಟುಬಿಡಿ. ಜಾಸ್ತಿ ಹೊತ್ತು ಬಿಡಬಾರ್ದು. ಜಾಸ್ತಿ ಹೊತ್ತು ನೀವು ಹಾಗೆ ಬಿಟ್ಟರೆ ಗಟ್ಟಿ ಆಗಿಬಿಡುತ್ತೆ, ಲಾಡು ಕಟ್ಲಿಕ್ಕೆ ಕಷ್ಟ ಆಗಬಹುದು. ಕೈಗೆ ಚೆನ್ನಾಗಿ ತುಪ್ಪ ಹಚ್ಕೊಳ್ಳಿ. ತುಪ್ಪ ಹಚ್ಕೊಳ್ಳೋದ್ರಿಂದ ಬಿಸಿ ಜಾಸ್ತಿ ತಾಗಲ್ಲ. ನಂತರ ಸ್ವಲ್ಪ ಈ ಲಡ್ಡು ಮಿಶ್ರಣ ತೊಗೊಂಡು ಉಂಡೆ ಮಾಡ್ಕೊಳ್ಳಿ. ನಿಮಗೆ ಲಡ್ಡು ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಅಷ್ಟು ಮಿಶ್ರಣ ತೊಗೊಂಡು ನೋಡಿ ಈ ರೀತಿ ಕೈಯಿಂದ ಪ್ರೆಸ್ ಮಾಡ್ಕೊಂಡು ಉಂಡೆ ಮಾಡ್ಕೊಳ್ಳಿ. ಕೈಗೆ ತುಪ್ಪ ಹಚ್ಕೊಂಡಿರೋದ್ರಿಂದ ಅಷ್ಟು ಬಿಸಿ ತಾಗಲ್ಲ. ಚಿಕ್ಕದು ಬೇಕಿದ್ರೆ ಚಿಕ್ಕದು, ದೊಡ್ಡದು ಬೇಕಿದ್ರೆ ದೊಡ್ಡದು ಮಾಡ್ಕೊಳ್ಬಹುದು. ನಾನಿಲ್ಲಿ ಈ ಸೈಜಲ್ಲಿ ಉಂಡೆ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಲಡ್ಡು ಬಿಸಿ ಇರುವಾಗಲೇ ಬೇಗನೆ ಮಾಡ್ಕೊಳ್ಬೇಕು. ಜಾಸ್ತಿ ಲೇಟ್ ಮಾಡಿದರೆ ಗಟ್ಟಿ ಆಗಿಬಿಡತ್ತೆ. ಮನೇಲಿ ಬೇರೆ ಯಾರಾದರೂ ಇದ್ದರೆ ಲಡ್ಡು ಕಟ್ಲಿಕ್ಕೆ ಹೆಲ್ಪ್ ತೊಗೊಳ್ಳಿ, ಬೇಗನೆ ಮಾಡ್ಕೊಳ್ಬಹುದು. ಯಾರು ಇಲ್ಲ ಅಂದರೆ ಒಬ್ಬರೇ ಕೂಡ ಮಾಡ್ಕೊಳ್ಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಲಡ್ಡು ಕಟ್ತಾ ಹೋದ ಹಾಗೆ ಕೊನೆಗೆ ಸ್ವಲ್ಪ ಮಿಶ್ರಣ ಗಟ್ಟಿಯಾಗಿ ಉಂಡೆ ಕಟ್ಲಿಕ್ಕೆ ಕಷ್ಟ ಅನಿಸಿದಾಗ ಮತ್ತೆ ಇದನ್ನು ಸ್ಟವ್ ಮೇಲೆ ಇಟ್ಟು ಒಂದು 2ರಿಂದ 3 ನಿಮಿಷ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ಈಸಿಯಾಗಿ ಉಂಡೆ ಮಾಡ್ಕೊಳ್ಬಹುದು.
ನೋಡಿ ಈ ರೀತಿ ಬೆಲ್ಲನ ಚೆನ್ನಾಗಿ ಕರಗಿದ ಮೇಲೆ ಇದನ್ನು ಮತ್ತೆ ಅದೇ ಪ್ಲೇಟಿಗೆ ಹಾಕಿ ಒಂದೆರಡು ನಿಮಿಷ ಹಾಗೆ ಬಿಟ್ಟು ಕೈಗೆ ಸ್ವಲ್ಪ ತುಪ್ಪನ ಹಚ್ಚಿ ಬೇಗನೆ ಉಂಡೆ ಮಾಡಿಕೊಂಡ್ರೆ ಆಯಿತು. ನೋಡಿ ಇಷ್ಟೇ ತುಂಬಾ ರುಚಿಯಾದ ಆರೋಗ್ಯಕರವಾದ ಶೇಂಗಾ ಲಡ್ಡು ಅಥವಾ ಕಡಲೆ ಬೀಜದ ಲಡ್ಡು ರೆಡಿ ಆಗುತ್ತೆ. ಹಬ್ಬಕ್ಕೆ ಅಥವಾ ಸಂಜೆ ಏನಾದರೂ ಸ್ನ್ಯಾಕ್ಸ್ ಬೇಕನ್ಸಿದಾಗ ಈ ರೀತಿ ತುಂಬಾ ಸುಲಭದಲ್ಲಿ ಕೇವಲ ಬೆಲ್ಲ ಮತ್ತು ಕಡಲೆ ಬೀಜನ ಬಳಸಿ ಈಸಿಯಾಗಿ ಲಡ್ಡುನ ಮಾಡ್ಕೊಳ್ಬಹುದು. ಸಖತ್ತಾಗಿರುತ್ತೆ. ಚೆನ್ನಾಗಿ ತಣಿದ ಮೇಲೆ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಟ್ರೆ 1 ತಿಂಗಳವರೆಗೆ ಇಟ್ಟು ತಿನ್ನಬಹುದು. ನೋಡಿದ್ರಲ್ವಾ ಶೇಂಗಾ ಲಡ್ಡು ಹೇಗೆ ಮಾಡೋದಂತ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಧನ್ಯವಾದಗಳು.